ಹುಬ್ಬಳ್ಳಿ ನಗರದ ಜಿಮ್ನಲ್ಲಿ ಲವ್ ಜಿಹಾದ್ ಮಾಡ್ತಾ ಇರುವಂತ ಆರೋಪ ಕೇಳಿಬಂದಿದೆ. ಯುವಕನ ಮನೆಗೆ ನುಗ್ಗಿ ಹಿಂದೂ ಪರ ಸಂಘಟನೆಯವರು ಯುವಕನ ಮನೆಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಹುಬ್ಬಳ್ಳಿ ನಗರದ ಜಿಮ್ನಲ್ಲಿ ಲವ್ ಜಿಹಾದ್ ಆರೋಪ. ಯುವಕನ ಮನೆಗೆ ಮುತ್ತಿಗೆ ಹಾಕೋಕೆ ಹಿಂದೂ ಪರ ಸಂಘಟನೆಯವರು ಯತ್ನಿಸಿದ್ದಾರೆ. ಯುವಕನ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯನಗರ ನಿವಾಸಿ ಸಮೀರ್ ಪೊಲೀಸರ ವಶದಲ್ಲಿದ್ದಾನೆ. ಯುವತಿಯೊಬ್ಬಳ ಮನೆಗೆ ನುಗ್ಗಿ ಸಮೀರ್ ಗಲಾಟೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಜಿಮ್ನಲ್ಲಿ ಪರಿಚಯವಾಗಿ ಯುವತಿಗೆ ಈತ ಟಾರ್ಚರ್ ಕೊಡ್ತಾ ಇದ್ದ ಎನ್ನುವಂತ ಆರೋಪ. ಸದ್ಯ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಈತನನ್ನ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಜಿಮ್ನಲ್ಲಿ ಪರಿಚಯ ಆಗಿತ್ತು, ಜಿಮ್ನಲ್ಲಿ ಲವ್ ಜಿಹಾದ್ ಮಾಡ್ತಾ ಇರುವಂತ ಆರೋಪ. ಯುವತಿಗೆ ಕಿರುಕುಳವನ್ನ ಕೊಡುವಂತ ಕೆಲಸವನ್ನ ಈ ಸಮೀರ್ ಎನ್ನುವಂತ ವ್ಯಕ್ತಿ ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಆಕೆಯ ಮನೆಗೆ ನುಗ್ಗಿ ಸಮೀರ್ ಗಲಾಟೆ ಮಾಡಿರುವಂತ ಆರೋಪ ಕೂಡ ಕೇಳಿಬಂದಿದೆ. ಇವರಿಬ್ಬರಿಗೂ ಪರಿಚಯ ಆಗಿದ್ದು ಜಿಮ್ನಲ್ಲಿ. ಅಲ್ಲಿಂದ ಈ ಸಮೀರನ ಟಾರ್ಚರ್ ಶುರುವಾಗಿತ್ತು. ಮನೆಗೆ ಬಂದು ಗಲಾಟೆ ಮಾಡೋದು, ಕಿರುಕುಳ ಕೊಡೋದು, ಈ ರೀತಿಯಾಗಿ ಮಾಡ್ತಾ ಇದ್ದ. ಯುವತಿ ಇದನ್ನ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಿಗೆ ತಿಳಿಸಿದ್ದಾಳೆ. ಸದ್ಯ ಆ ಯುವಕನ ಮನೆಗೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮುತ್ತಿಗೆ ಹಾಕೋಕೆ ಪ್ರಯತ್ನವನ್ನ ಮಾಡಿದ್ರು. ಸದ್ಯ ಆತನನ್ನ ಸಮೀರ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರಿಗೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಒಪ್ಪಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. वो लड़की लड़की है लड़की है गल 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 आपके घर में हुआ तो आपके घर में हुआ तो चुप बैठ क्या? वो लड़की, हाँ लड़की है, वो लड़की है, इसके आपके घर में हुआ तो आपके घर में ಸರ್ ಇಲ್ಲೊಂದು ಫೈಟ್ ತೋರಿ ಇವ್ರದ್ದು ಇವ್ರ ಮ್ಯಾಗ ಹಲ್ಲೆ ಮಾಡ್ಯಾರ. ಹಲ್ಲೆ ಮಾಡಿ ಇವ್ರಿಗೆ ಜಾತಿ ಹಿಡಿದು ಬೇದಾರ ಇದು ಮಾಡ್ಯಾರ. ಜಾತಿ ಹಿಡಿದು ಬೇದಾರ ಇವ್ರಿಗೆ ಸುಮಾರು 8 ರಿಂದ 9 ಗಂಟೆ ನಡುವೆ ಸುಮಾರು ಜನ ಒಂದು ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಹುಡುಗನಿಗೆ ನಮ್ಮ ಹುಡುಗಿ ಜೊತೆ ಯಾಕೆ ನೀನು ಹೆಚ್ಚು ವಿಶ್ವಾಸದಿಂದ ಇದೆಯಾ ಅಂತಂದು ಪ್ರಶ್ನೆ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಗಿದೆ. ಮತ್ತೆ ಅವನ್ನ ನಂತರದಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಆ ನಂತರದಲ್ಲಿ ಅವನ್ನ ಸ್ವಲ್ಪ ದೂರದಲ್ಲಿ ತಗೊಂಡೋಗಿ ಬಿಟ್ಟಿರುವಂಥದ್ದು. ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಪೆಟ್ಟು ಗಾಯಗಳಾಗಿರೋದ್ರಿಂದ ಅವನಿಗೆ ಕಿಮ್ಸ್ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್ ಮಾತಾಡ್ತಾರೆ. ಮತ್ತೆ ಸ್ವಲ್ಪ ಪೆಟ್ಟುಗಳಾಗಿದೆ ಅಷ್ಟೇ, ಯಾವುದೇ ಮಾರಕಾಸ್ತ್ರಗಳಿಲ್ಲ, ಬಟ್ ಪೆಟ್ಟುಗಳಾಗಿದೆ ಒಂದು. ಎರಡನೇದು ಅದಾದ್ಮೇಲೆ ನಮ್ಮ ಹುಡುಗನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅಂತ ಹುಡುಗನ ಕಡೆಯವರು ಒಂದು ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಅವರು ಸಂಘರ್ಷ ಆಗಿದೆ. ಅಲ್ಲಿ ಕೂಡ ಒಬ್ಬನಿಗೆ ಪೆಟ್ಟಾಗಿದೆ, ಅವನಿಗೂ ಕೂಡ ಹಾಸ್ಪಿಟಲೈಸ್ ಮಾಡಿದ್ದೀವಿ. ಈ ದಿನ ಬೆಳಗ್ಗೆ ಸುಮಾರು 8 ರಿಂದ 9 ಗಂಟೆ ನಡುವೆ ಸುಮಾರು ಜನ ಒಂದು ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಹುಡುಗನಿಗೆ ನಮ್ಮ ಹುಡುಗಿ ಜೊತೆ ಯಾಕೆ ನೀನು ಹೆಚ್ಚು ವಿಶ್ವಾಸದಿಂದ ಇದೆಯಾ ಅಂತಂದು ಪ್ರಶ್ನೆ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಗಿದೆ. ಮತ್ತೆ ಅವನ್ನ ನಂತರದಲ್ಲಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ.
ರವಿಕುಮಾರ್, ಗಮನಿಸ್ತಾ ಇದ್ವಿ, ಹುಡುಗನ ಮನೆ ಮುಂಭಾಗಕ್ಕೆ ಹೋಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆತ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನ ಮಾಡ್ತಾನೆ. ಇನ್ನೊಂದು ಕಡೆಯಲ್ಲಿ ಈ ರೀತಿಯಾದಂಥ ಹೈಡ್ರಾಮಾ ಸೃಷ್ಟಿಯಾಗೋಕ್ಕೆ ಕಾರಣ ಏನು? ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದೆ? ಕಳೆದ ವಾರವಷ್ಟೇ ಧಾರವಾಡದಲ್ಲಿ ಜಿಮ್ ನಲ್ಲಿ ಲವ್ ಜಿಹಾದ್ ಈಗ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಆ ಒಂದು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ ಎಂಬ ಒಂದು ಆರೋಪದ ಬೆನ್ನಲ್ಲೇ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಕೂಡ ಇಂತಹದೊಂದು ಆರೋಪ ಇಂತಹದೊಂದು ಘಟನೆ ಬೆಳಕಿಗೆ ಬಂದಿದೆ. ಸದ್ಯ ಈ ಒಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿಕಾಸ್ ನಗರದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಸಮೀರ್ ಎಂಬಾತ ಈ ಒಂದು ಜಿಮ್ ನಲ್ಲಿ ಹಿಂದೂ ಹುಡುಗಿಯರಿಗೆ ಆ ಒಂದು ಯುವತಿಗೆ ಲವ್ ಜಿಹಾದ್ ವಿಚಾರ ಕುರಿತಂತೆ ಕೂಡ ಟಾರ್ಗೆಟ್ ಮಾಡಿ ಕಿರುಕುಳ ನೀಡುತ್ತಿದ್ದ ಎಂಬ ಒಂದು ಆರೋಪ ಕೇಳಿ ಬಂದ ಬೆನ್ನಲ್ಲೇ ಕೂಡ ಆ ಒಂದು ಎರಡು ಕಡೆಯಿಂದ ಗಲಾಟೆ ನಡೆದಿದೆ. ಸದ್ಯ ಯುವತಿಯ ಮನೆಗೆ ನುಗ್ಗಿ ಸಮೀರ್ ಅಂಡ್ ಟೀಮ್ ಕೂಡ ದಾಂಧಲೆ ಮಾಡಿದ್ದು, ಆ ಒಂದು ವಿಚಾರ ಕುರಿತಂತೆ ಕೂಡ ಎರಡು ಕುಟುಂಬದವರು ಸದ್ಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇತ್ತ ಹಿಂದೂ ಪರ ಸಂಘಟನೆಯವರು ಸೇರಿದಂತೆ ಆ ಒಂದು ಕುಟುಂಬದವರು ಮತ್ತು ಬೇರೆ ಬೇರೆ SSK ಸಮಾಜದವರು ಈ ಒಂದು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಗ ಒಂದು ಬೇಡಿಕೆಗಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಸದ್ಯ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಆ ಒಂದು SSK ಸಮಾಜ ಮತ್ತು ಹಿಂದೂ ಪರ ಸಂಘಟನೆಯವರು ಕರೆಸಿಕೊಂಡು ಒಳಗಡೆ ಪೊಲೀಸ್ ಠಾಣೆ ಒಳಗಡೆ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಕೂಡ ಆ ಒಂದು ಕುಟುಂಬದವರು ಅಂದ್ರೆ ಹಲ್ಲೆಗೊಳಗಾದಂತ ಕುಟುಂಬದವರು ಕಿಮ್ಸ್ಗೆ ದಾಖಲಾಗಿದ್ದಾರೆ. ಇತ್ತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುಂದೆ ದೊಡ್ಡದಾದಂತಹ ಒಂದು ಪರಿಸ್ಥಿತಿ ಪೊಲೀಸರು ಕೂಡ ನಿಯಂತ್ರಣ ಮಾಡುವಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಪೊಲೀಸ್ ಠಾಣೆ ಮುಂದುಗಡೆ ಆ ಒಂದು ಅಂದ್ರೆ ಸಂಘಟನೆಯವರು ಮತ್ತು ಹಿಂದೂ ಪರ ಸಂಘಟನೆಯವರು ಜಮಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಸದ್ಯ ಪೊಲೀಸ್ ಆಯುಕ್ತರು ಸಹಿತ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.